ನಮಸ್ಕಾರ. ನಾನು ಡಾಕ್ಟರ್ ಕವಿತಾ ಹೊತ್ಕಿಮಠ್, ಆಯುರ್ವೇದಾಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಕರುಣಾ ಹೀಲಿಂಗ್ ಮಾಸ್ಟರ್, ಆರೋಗ್ಯ ದರ್ಪಣ ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ಕೇಂದ್ರ, ಹೊಸ ಕಾದರವಳ್ಳಿ, ಕರ್ನಾಟಕ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಿಂದ ಸುಖ, ಶಾಂತಿ, ನೆಮ್ಮದಿ, ಆನಂದವನ್ನು, ಸಮೃದ್ಧಿಯನ್ನು, ಆಯುಷ್ಯವನ್ನು ಬಯಸ್ತಾ ಇದ್ದಾನೆ. ಅದನ್ನು ಯಾವ ರೀತಿ ಪಡಿಬೇಕು ಅನ್ನೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ಅದನ್ನು ನಾವೆಲ್ಲರೂ ತಿಳ್ಕೊಳ್ಳೋದು ಕೂಡ, ಜೊತೆಗೆ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದನ್ನೇ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ. ಪ್ರಕೃತಿ, ಬ್ರಹ್ಮಾಂಡ ಅದರದೇ ನಿಯಮಗಳ ಅನುಸಾರವಾಗಿ ನಡೀತಾ ಇರೋದು. ಈ ಪ್ರಕೃತಿ ನಿಯಮಗಳು ಅಂದರೆ ಏನು, ಅವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ನಮ್ಮ ಶರೀರ ಮತ್ತು ಮನಸ್ಸಂದರೆ ಏನು, ಇದನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ರೂಢಿಸ್ಕೊಳ್ಳೋದು ತುಂಬಾ ಅಗತ್ಯ ಇದೆ. ಈಗ ಮನಸ್ಸು ಅಂತಂದರೆ ಏನು, ಅದು ಬಹಳನೇ ಮುಖ್ಯ. ಯಾಕಂದರೆ ಮನಸ್ಸೊಳಗೆ ಏನೆಲ್ಲ ವಿಚಾರಗಳು ನಡೀತಾ ಇರ್ತವೆ, ಅವೇ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ. ಧ್ಯಾನದ ಮೂಲಕ ನಾವು ನಮ್ಮ ಮನಸ್ಸನ್ನು ತಿಳ್ಕೊಬೋದು ಮತ್ತು ಧನಾತ್ಮಕವಾಗಿ ಬದಲಿಸ್ಕೊಳ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಧ್ಯಾನ ಮಾಡಬೇಕು ಅಂತ, ಆದರೆ ಯಾವ ರೀತಿ ಮಾಡಬೇಕು ಅದು ಗೊತ್ತಾಗೋದಿಲ್ಲ. ನಾವು ನಮ್ಮ ಕೇಂದ್ರದಲ್ಲಿ ಧ್ಯಾನದ ಶಿಬಿರಗಳನ್ನು ಏರ್ಪಡಿಸ್ತಾ ಇರ್ತೀವಿ, ಆನ್ಲೈನ್ ಕೂಡ ಮಾಡ್ತಾ ಇರ್ತೀವಿ. ನೀವು ಆ ಧ್ಯಾನದ ಶಿಬಿರಗಳನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ಧ್ಯಾನ ಯಾವ ರೀತಿ ಮಾಡಬೇಕನ್ನೋದು ಗೊತ್ತಾಗುತ್ತೆ. ನಾವು ಮೊದಲು ಧ್ಯಾನ ಶುರು ಮಾಡೋಕ್ಕಿಂತ ಮೊದಲು ತಮ್ಮ ಜೊತೆ ಮಾತಾಡಿ ತಮ್ಮ ಮನಸ್ಸಿನ ಸ್ಥಿತಿಯನ್ನು ತಿಳ್ಕೊಂಡು ಯಾವ ರೀತಿ ಧ್ಯಾನ ಮಾಡೋದ್ರಿಂದ ನಿಮಗೆ ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಈ ರೀತಿ ಮಾಡೋದ್ರಿಂದ ಸರಿಯಾಗಿ ನೀವು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿತಾ ಹೋಗ್ತೀರಾ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋತಾ ಹೋಗ್ತೀರಾ. ಕಾರಣ ಎಲ್ಲರಿಗೂ ಎಲ್ಲ ರೀತಿ ಧ್ಯಾನ ಉಪಯೋಗ ಆಗೋದಿಲ್ಲ. ಎಲ್ಲರ ಮನಸ್ಥಿತಿ ಕೂಡ ಬೇರೆ ಬೇರೆಯೇ ಇದೆ. ಈ ಕಾರಣದಿಂದಾಗಿ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಸರಿಯಾದ ಹಾದಿಯಲ್ಲಿ ನಡೆದಿದ್ದೇ ಆದಲ್ಲಿ ಸರಿಯಾಗಿ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೋದು, ಧನಾತ್ಮಕವಾಗಿ ಬದಲಿ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಡೀಟೇಲ್ಸ್ ಇರ್ತವೆ, ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.